ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಾನು ನಿಮ್ಗೆ ಈ ವಿಡಿಯೋ ಒಳಗೆ ಸಮೋಸ ಹೆಂಗೆ ಮಾಡೋದಂತ ತೋರಿಸ್ಕೊಡತ್ತೀನಿ ನೋಡ್ರಿ. ಸಣ್ಣ ಹುಡುಗರು ಆಗಲ್ರಿ, ದೊಡ್ಡವರು ಆಗಲ್ರಿ, ಹೊರಗಿನ ಆಹಾರ ಅಷ್ಟು ಚಲೋ ಅಲ್ಲ ನೋಡ್ರಿ. ಅದಕ್ಕೆ ನಾವು ಅವ್ರಿಗೆ ಮನೆಯೊಳಗನೆ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ ನೋಡ್ರಿ. ಮತ್ತು ನಮ್ಗೆ ಅವರ ಆರೋಗ್ಯದ ಏನು ಚಿಂತೆನೂ ಇರಂಗಿಲ್ಲ ನೋಡ್ರಿ. ಮಾರ್ಕೆಟ್ ಒಳಗೆ ಸಿಗುವಂಥ ಸಮೋಸನ ಮನೆಯೊಳಗನೆ ಹೆಂಗೆ ಮಾಡೋದಂತ ಇವತ್ತಿನ ಈ ವಿಡಿಯೋದಾಗ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ರೀ. ಮೊದಲಿಗೆ 2 ಕಪ್ ಮೈದಾ ಹಿಟ್ಟು ತೊಗೋಬೇಕಾಕತ್ರಿ. ನೋಡ್ರಿ, ಈಗ ನಾ 2 ಕಪ್ ಮೈದಾ ಹಿಟ್ಟು ತೊಗೋತೇನೆ ರೀ. ಈಗ ಅದನ್ನು ಚಲೋ ತಂಗಿ ಚಾಣಿಸ್ಕೋಬೇಕಾಕತ್ರಿ. ಅದರೊಳಗೆ ಏನೋ ಕಡ್ಡಿ ಕಸ ಏನೇ ಇದ್ರೂ ಅದನ್ನು ಸ್ವಚ್ಛ ಮಾಡ್ಕೋಬೇಕಾಕತ್ರಿ. ಅದರ ಸಲುವಾಗಿ ಇದನ್ನು ಚಾಣಿಸ್ಕೊತೇನೆ ರೀ. ಹಿಟ್ಟು ಚಾಣಿಸ್ಕೊಂಡಿದ್ದಾದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ತೊಗೊಂಡೇನ್ರಿ. ಅದನ್ನು ಕೈ ಒಳಗನೆ ತಿಕ್ಕಿ ಹಿಟ್ಟೊಳಗೆ ಹಾಕ್ಕೋತೇನೆ ರೀ. ಹಿಟ್ಟೊಳಗೆ ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಕತ್ರಿ. ಉಪ್ಪು ಹಾಕ್ಕೊಂಡಿದ್ದಾದ್ಮೇಲೆ 2 ಟೀ ಸ್ಪೂನ್ ಆಗುವಷ್ಟು ನೀವು ತುಪ್ಪ ಹಾಕ್ಕೋಬೇಕಾಕತ್ರಿ ಹಿಟ್ಟೊಳಗೆ. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ, ನೀವು ಹಾಕ್ಕೊಂಡಿದ್ದು ತುಪ್ಪ ಏನೈತ್ರಲ್ಲ ಅದು ಹಿಟ್ಟಿಗೆ ಎಲ್ಲ ಕಡೆ ಹತ್ಕೋಬೇಕ್ರಿ. ಅದ್ರ ಸಲುವಾಗಿ ಏನು ಮಾಡ್ಬೇಕ್ರಿ, ಚಲೋ ತಂಗಿ ಕಲಿಸ್ಕೋಬೇಕ್ರಿ. ನಾವೀಗ ಯಾವ ಥರ ಕಲಿಸ್ಕೋಬೇಕಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಹಿಟ್ಟು ಕೈ ಒಳಗೆ ಹಿಂಗೆ ತೊಗೊಂಡು ಮುಟ್ಟಿಗೆ ಮಾಡಿದ್ರೆ ಹಿಟ್ಟು ಮುಟ್ಟಿಗೆ ಆಗ್ಬೇಕ್ರಿ. ಅದ ಈಗ ನೋಡ್ರಿ ತೋರಿಸ್ತೇನೆ ನೋಡ್ರಿ. ನಾ ಹಿಂಗೆ ಈ ರೀತಿ ಆಗ್ಬೇಕಾಕತ್ರಿ. ಅದ ಹಿಟ್ಟು ಈ ರೀತಿ ತುಪ್ಪ ಎಲ್ಲ ಕಡೆ ಹತ್ಕೊಳ್ಳೋಂಗ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪನ ನೀರು ಹಾಕೋತ ಗಟ್ಟಿಂಗಿ ಹಿಟ್ಟನ್ನ ನದ್ಕೋಬೇಕಾಕತ್ರಿ. ಮಿದುನಾದಂಗಿಲ್ರಿ, ಇದಕ್ಕೆ ಗಟ್ಟಿಗೆ ನದ್ಕೋಬೇಕಾಕತ್ರಿ. ಯಾಕಂದ್ರೆ ನಮ್ಗೆ ಸಮೋಸ ಕ್ರಿಸ್ಪಿಯಾಗಿ ಬರ್ಬೇಕ್ರಿ. ಅದ್ರ ಸಲುವಾಗಿ ಇದು ಹಿಟ್ಟನ್ನು ನಾವು ಗಟ್ಟಿಂಗಿ ನದ್ಕೋಬೇಕಾಕತ್ರಿ. ನೋಡ್ರಿ, ಈಗ ನಾ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಇಷ್ಟು ಗಟ್ಟಿಯಾಗಿರ್ಬೇಕ್ರಿ ಇದು ಹಿಟ್ಟು. ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು 10 ನಿಮಿಷ ಸೈಡಿಗೆ ಇಟ್ಕೊಂಡ್ರಿ. ನಾವು ಈಗ ಹಿಟ್ಟು ನಾದ್ಕೊಂಡಿದ್ದಾದ್ಮೇಲೆ ಈಗ ಸಮೋಸ ಸ್ಟಫಿಂಗಿಗೆ ಏನೇನು ಬೇಕಾಕೈತಿ ನೋಡೋಣ ಬರ್ರಿ. 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಕರ್ಬೇವ, ಅರ್ಧ ಕಪ್ ಆಗುವಷ್ಟು ಹಸಿ ವಟಾಣಿ, ಕುದಿಸಿರುವಂತ ಆಲೂಗಡ್ಡೆ ತಗೊಂಡನ್ರಿ, ಸ್ವಲ್ಪ ಹಸಿ ಕೊತ್ತಂಬರಿ ತಗೊಂಡನ್ರಿ. ಈಗ ಇವನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ ಬರ್ರಿ. ಮೊದಲಿಗೆ 4 ಮೆಣಸಿಕಾಯಿ ಹಾಕೊಂಡನ್ರಿ. ಅದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕಾಕತ್ರಿ. ಅದಾದ್ಮೇಲೆ ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿ ಹಾಕೋಬೇಕಾಕತ್ರಿ. ಅದ್ರ ಜೋಡಿನ ಹಸಿ ಕೊತ್ತಂಬರಿನ ಹಾಕ್ಕೊಂಡು ಇದನ್ನ ನಾವೀಗ ಪೇಸ್ಟ್ ಮಾಡ್ಕೊಂಬರೋಣ್ರಿ. ನೋಡ್ರಿ, ಈಗ ನಾ ಪೇಸ್ಟ್ ಮಾಡಿ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡನ್ರಿ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ, ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡನ್ರಿ. ಕಡಾಯಿ ಒಳಗೆ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡನ್ರಿ. ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ್ರಿ. ಸಾಸಿವೆ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಜೀರಿಗೆನೂ ಹಾಕೊಳ್ಳೋಣ್ರಿ. ಈಗ ಕರಿಬೇವನ್ನು ಹಾಕೋಬೇಕಾಕತ್ರಿ. ಅದಾದ್ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ ಹಸಿ ಮೆಣಸಿನ್ಕಾಯ್ದ ಅದನ್ನು ಹಾಕೊಂಡ್ಬಿಡೋಣ್ರಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕಾಕತ್ರಿ. ಅದಾದ್ಮೇಲೆ ಹಿಂಗೆ ಹಾಕೊಳ್ಳೋಣ್ರಿ. ಹಿಂಗೆ ನಿಮಗೆ ಇಷ್ಟ ಅಂದ್ರೆ ಹಾಕೋಬೋದ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದ್ರಿ. ಈಗ ಹಸಿ ವಾಸನೆ ಹೋಗುತ್ತಾನ ಇದನ್ನ ಹುರ್ಕೋಬೇಕಾಕತ್ರಿ. ಹುರ್ಕೊಂಡಾದ್ಮೇಲೆ ಈಗ ನಾ ಉಪ್ಪು ಹಾಕೊಂಡ್ಬಿಡ್ತೇನ್ರಿ. ಯಾಕಂದ್ರೆ ಸ್ಟಫಿಂಗ್ ಒಳಗೆ ಚಲೋ ತಂಗಿ ಮಿಕ್ಸ್ ಆಗ್ತತ್ರಿ. ಅದ್ರ ಸಲುವಾಗಿ ನಾ ಮೊದ್ಲಿಗೆನ ಉಪ್ಪು ಹಾಕೊಂಡ್ಬಿಟ್ಟೇನ್ರಿ. ಈಗ ನೋಡ್ರಿ, ನಾವು ಕುದಿಸಿ ಇಟ್ಕೊಂಡಿದ್ರಲ್ಲ ಆಲೂಗಡ್ಡೆನ ಅದನ್ನ ಕೈಲೇನ ಒಡೆದ ಹಾಕೊಳತ್ತೇನ್ರಿ. ನೀವು ಕೈಲರಿ ಒಡೆದು ಹಾಕ್ರಿ, ಇಲ್ಲಾಂದ್ರೆ ಸ್ಮ್ಯಾಶರೇ ಮಾಡಿ ಹಾಕ್ರಿ. ನಿಮಗೆ ಯಾವ ಥರ ಇಷ್ಟ ಆಕತ್ಲೆ ಆ ಥರ ನೀವು ಹಾಕೋಬೋದ್ರಿ. ಈಗ ನಾ ಏನು ಮಾಡ್ತೇನಪ್ಪ ಅಂದ್ರೆ, ಚಲೋ ತಂಗಿ ಮಸಾಲೆ ಎಲ್ಲ ಆಲೂಗಡ್ಡೆ ಒಳಗೆ ಮಿಕ್ಸ್ ಆಗ್ಬೇಕ್ರಿ. ಆ ಥರ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊತೇನ್ರಿ. ಅದಾದ್ಮೇಲೆ ನಾ ಏನು ಅರ್ಧ ಕಪ್ ವಟಾಣಿ ತೊಗೊಂಡಿನ್ರಲ್ಲ ಆ ಥರನ ಮೊದಲು ಕುದಿಸಿ ತೊಗೊಂಡಿನ್ರಿ. ನಾ ಈಗ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ. ಈಗ ಸ್ವಲ್ಪ ಹಸಿ ಕೊತ್ತಂಬರಿನೂ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಮೋಸ ಸ್ಟೆಪಿಂಗ ರೆಡಿ ಆಯ್ತು ನೋಡ್ರಿ. ನೆಕ್ಸ್ಟ್ ಸಮೋಸ ಕರಿ ಸಲುವಾಗಿ ಸ್ಟವ್ ಮ್ಯಾಗ ಕಡೆ ಒಳಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋ ಸಲುವಾಗಿ ಇಟ್ಕೊಂಡನ್ರಿ. ಎಣ್ಣೆ ಬಿಸಿ ಆಗುತ್ತಾನ ನಾವೀಗ ಮೊದಲು ನಾದಿಟ್ಟಿದ್ರಲ್ಲ ಮೈದಾ ಹಿಟ್ಟನ್ನ ಅದನ್ನ ಇವಾಗ ಇನ್ನೊಂದ್ಸಲ ಚಲೋ ತಂಗಿ ಹಿಂಗೆ ನಾದ್ಕೋಬೇಕಾಕತ್ರಿ. ನೋಡ್ರಿ, ಇನ್ನೂ ಎಷ್ಟು ಗಟ್ಟಿ ಐತೆ ನೋಡ್ರಿ ಅದು. ಈಗೇನು ಮಾಡ್ಬೇಕಪ್ಪ ಅಂದ್ರೆ, ಸ್ವಲ್ಪ ಅದ್ರೊಳಗಿಂದ ಹಿಟ್ಟು ತೊಗೊಂಡು ರೌಂಡಂಗಿ ನಾವು ಲಟ್ಸ್ಕೋಬೇಕಾಕತ್ರಿ. ಸ್ವಲ್ಪ ದೊಡ್ಡದನ್ನ ಲಟ್ಸ್ಕೋಬೇಕ್ರಿ. ಇದನ್ನ ಸಣ್ಣ ಲಟ್ಸ್ಕೊಂಡ್ರೆ ನಮಗೆ ಸಮೋಸ ಸ್ಟೆಪಿಂಗ್ ಅದ್ರಾಗ ಹಾಕಕ್ಕೆ ಬರಂಗಿಲ್ರಿ. ಈಗ ನೋಡ್ರಿ, ನಡುವನ್ನ ಕಟ್ ಮಾಡ್ಕೋಬೇಕಾಕತ್ರಿ. ಒಂದು ಚಾಕು ತಗೊಂಡು ನೋಡ್ರಿ ನಾ ಯಾವ ರೀತಿ ಕಟ್ ಮಾಡ್ಕೊಂಡ್ರಲ್ಲ ಅದೇ ಥರ ನೀವು ಕಟ್ ಮಾಡ್ಕೋಬೇಕಾಕತ್ರಿ. ಈಗ ಇದ್ರೊಳಗಿಂದ 1 ಪೀಸ್ ತೊಗೊಂಡು ಏನು ಮಾಡೋದಪ್ಪ ಅಂತ ತೋರಿಸ್ತೀನಿ ನಾನು. ನೋಡ್ರಿ, ನಿಮ್ಗೆ ನಾ ಯಾವ ಥರ ಹಿಡ್ಕೊಂಡೆ ನೋಡ್ರಿ ಅದೇ ಥರ ಹಿಡ್ಕೋಬೇಕಾಕತ್ರಿ. ನೀವು ಹಿಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಚ್ಕೋಬೇಕಾಕತ್ರಿ. ಈಗ ಅದನ್ನು ಚಲೋ ತಂಗಿ ಅಂಟಿಸ್ಕೋಬೇಕಾಕತ್ ನೋಡ್ರಿ. ಈ ಥರ ಚಲೋ ತಂಗಿ ಅಂಟಿಸ್ಕೋಬೇಕ್ರಿ. ನೀವು ಈ ಥರ ಅಂಟಿಸ್ಕೊಂಡಾದ್ಮೇಲೆ ಏನಾಕತ್ತಂದ್ರೆ ಅದು ಕೋನ್ ಥರ ಸೇಪ್ ಬರ್ತೈತ್ರಿ. ಅದಕ್ಕೆ ಕೋನ್ ಸೇಪ್ ಬಂದಮೇಲೆ ನಾ ಈಗ ಹಿಡ್ಕೊತೇನೆ ನೋಡ್ರಿ. ಆ ಥರ ಹಿಡ್ಕೊಂಡು ನೀವು ಅದ್ರೊಳಗೆ ನೀವೇನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಇದ್ರೊಳಗೆ ಹಾಕ್ಕೋಬೇಕಾಕತ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಹಾಕೊಂಡಾದ್ಮೇಲೆ ಅದು ಮ್ಯಾಗ ಏನು ಜಾಗ ಉಳಿತೈತೆ ನೋಡ್ರಿ, ಅಲ್ಲಿ ಸ್ವಲ್ಪ ನೀರು ಹಚ್ಕೊಂಡು ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ನಮ್ಮ ಸಮೋಸ ಎಣ್ಣೆ ಒಳಗೆ ಕರಿಯಾಕ ರೆಡಿ ಆಗ್ತೈತೆ ನೋಡ್ರಿ. ಚಲೋ ತಂಗಿ ಪ್ಯಾಕ್ ಮಾಡ್ಕೋಬೇಕಾಕತ್ ನೋಡ್ರಿ. ನೀವು ಅದನ್ನು ಇಷ್ಟು ಮಾಡಿದ್ರೆ ಮುಗೀತು ನೋಡ್ರಿ. ಸಮೋಸ ಎಣ್ಣೆ ಒಳಗೆ ಕರಿಯಾಕ ರೆಡಿ ಆಗೈತ್ರಿ. ಈಗ ಇದೇ ಥರ ಎಲ್ಲ ಸಮೋಸನೂ ಮಾಡಿ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡೇನೆ ನೋಡ್ರಿ. ಸಮೋಸ ಕರಿಯಾಕ ಎಣ್ಣೆ ಬಿಸಿ ಆಗೈತೆ ನೋಡೋಣ್ರಿ. ಸ್ವಲ್ಪ ಹಿಟ್ಟು ಹಾಕಿ ಚೆಕ್ ಮಾಡೋಣ್ರಿ. ಸಮೋಸ ಕರಿಯಾಕ ಭಾಳ ಬಿಸಿ ಆಗಬಾರ್ದ್ರಿ, ಎಣ್ಣೆ ಮೀಡಿಯಮ್ ಇರ್ಬೇಕ್ರಿ. ಯಾಕೆ ಬಿಸಿ ಆಗಬಾರ್ದಂದ್ರೆ, ಅದು ನಾವು ಬಿಸಿ ಎಣ್ಣೆ ಒಳಗೆ ಹಾಕಿದ್ವಿ ಅಂದ್ರೆ ಸಮೋಸ ಏನೋ ಲಘು ಕರಿತೈತ್ರಿ. ಆದ್ರೆ ಸಮೋಸ ಕ್ರಿಸ್ಪಿ ಆಗಂಗಿಲ್ರಿ, ಮಿದು ಆಗಿಬಿಡ್ತಾವ್ರಿ. ಅದಕ್ಕೆ ನಾವು ಮೀಡಿಯಮ್ ಬಿಸಿ ಒಳಗನ ಸಮೋಸ ಕರಿಬೇಕಾಕತ್ರಿ.
ಲೈಟಾಗಿ ಬ್ರೌನ್ ಕಲರ್ ಬರುತ್ತನ ಸಮೋಸ ಕರಿಬೇಕು ನೋಡ್ರಿ. ಈ ತರ ಕಲರ್ ಬಂದ್ರೆ ಸಮೋಸ ಕ್ರಿಸ್ಪಿ ಆಗಿರ್ತಾವ್ರಿ. ಇದೇ ತರ ಕರಿಬೇಕಾಗ್ತತ್ರಿ. ನೀವು ಬಹಳ ಬಿಸಿ ಎಣ್ಣೆ ಒಳಗೆ ಹಾಕಿದ್ರಿ ಅಂದ್ರೆ ಸಮೋಸಾಕ ಲೈಟ್ ಬ್ರೌನ್ ಕಲರ್ ಏನೋ ಬರ್ತತ್ರಿ. ಆದ್ರ ಎಣ್ಣೆ ಒಳಗಿಂದ ಸಮೋಸ ತೆಗೆದು ಕೂಡ್ಲೆನ ಸಮೋಸ ಮಿದುವಾಗಿ ಬಿಡ್ತಾವ್ರಿ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಭಾಳ ಬಿಸಿ ಎಣ್ಣೆ ಒಳಗೆ ಸಮೋಸನ ಹಾಕಬಾರ್ದ್ರಿ. ಸ್ವಲ್ಪ ಎಣ್ಣೆ ಕಾದ ಕೂಡ್ಲೆನ ಸಮೋಸ ಹಾಕ್ಬೇಕಾಕತ್ರಿ ಅದ್ರೊಳಗೆ ಕರಿಯೋದಕ್ಕೆ. ಈಗ ನೋಡ್ರಿ ನಾ ಸೆಕೆಂಡ್ ಬ್ಯಾಚನ್ನು ಹಾಕೊಂಡನ್ರಿ. ಇದನ್ನು ಸ್ವಲ್ಪ ಟೈಮ್ ಜಾಸ್ತಿ ತಗೋತತ್ರಿ ಕರಿಯಾಕ ಸಮೋಸ. ಇದನ್ನು ಲೈಟ್ ಬ್ರೌನ್ ಕಲರ್ ಬರುತ್ತನ ಕರೆದ್ರಿ. ಸಮೋಸ ಯಾವ ರೀತಿ ಬಂದು ಅಂತ ನಾನು ನಿಮ್ಗೆ ಲಾಸ್ಟಿಗೆ ತೋರಿಸ್ತೇನೆ. ಭಾಳ ಮಸ್ತ್ ಆಗಿರೋ ಸ್ಪೈಸಿ ಆಗಿರೋ ಕ್ರಿಸ್ಪಿ ಸಮೋಸ ರೆಡಿ ಅದು ನೋಡ್ರಿ. ಇದೇ ತರ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ರಿ ಅಂದ್ರೆ ಮನಿಯೊಳಗನ ನೀವು ಮಾಡ್ಕೊಂಡ ಮಸ್ತಾಗಿ ತಿನ್ಬೋದು ನೋಡ್ರಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ತಿಳ್ಕೊಂಡ್ರಿ. ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡ್ರಿ. ಹೆಂಗ್ ಬಂದು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಅಮ್ಮನ ಅಡಿಗೆ ಮನೆ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ, ಲಘು ಲಘುನ ಸಬ್ಸ್ಕ್ರೈಬ್ ಆಗ್ರಿ. ಇದೇ ತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಕೋತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.